ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ 10 ಪೀರಿಯಡ್ ಹ್ಯಾಕ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹ್ಯಾಕ್ಸ್ಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮಗೂ ತುಂಬಾ ಅನುಕೂಲಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಒಂದೊಂದು ಹ್ಯಾಕ್ಸ್ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡಲ್ಲ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ದೊಡ್ಡ ನೋವು ಏನ್ ಗೊತ್ತಾ, ತುಂಬಾ ಹೊಟ್ಟೆ ನೋವ್ತಾ ಇದೆ, ಅಪ್ಪ ಇಲ್ಲೆಲ್ಲ ನೋವುತ್ತೆ, ಕಾಲು ನೋವ್ತಾ ಇದೆ, ಸೊಂಟ ನೋವ್ತಿದೆ. ಈ ತರ ಇದು ತುಂಬಾ ಜನಕ್ಕೆ ಫೇಸ್ ಮಾಡ್ತೀವಿ. ನನ್ಗೂ ಯಾವಾಗ್ಲೂ ಸೊಂಟ, ಕಾಲು ನೋವು ಎಲ್ಲ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, 1 ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಆ ಗ್ಲಾಸ್ಗೆ ಸೋಂಪ ಪುಡಿ ಬರುತ್ತಲ್ವಾ, ಈ ಸೋಂಪ ಕಾಳು ಅಂತ ಕರೀತಾರಲ್ಲ, ಆ ಸೋಂಪ ಕಾಳನ್ನ ಹಾಕೊಂಡು ಒಂದು 5 ಮಿನಿಟ್ಸ್ ಕುದಿಸಿದ ನಂತರ ಆ ಸೋಂಪ ಇದನ್ನ ಎಲ್ಲ ಫಿಲ್ಟರ್ ಮಾಡ್ಕೊಂಡು ಆ ನೀರನ್ನ ಬಿಸಿ ನೀರು ಕುಡಿಬೇಕು. ಆಯ್ತಾ, ಆ ಬಿಸಿ ನೀರನ್ನ, ಸೋಂಪ ಪುಡಿಯ ಬಿಸಿ ನೀರನ್ನ ಕುಡಿಯೋದ್ರಿಂದ ನಾನ್ ಗ್ಯಾರಂಟಿ ಹೇಳ್ತೀನಿ, 5 ನಿಮಿಷದಲ್ಲಿ ಎಷ್ಟೇ ಪೇನ್ ಇರ್ಲಿ ಸೊಂಟದಲ್ಲಿ, ಕಾಲಲ್ಲಿ ಎಲ್ಲದು ಮಾಯ ಆಗುತ್ತೆ. ತಲೆನೋವು ಏನ್ ಗೊತ್ತಾ, ತುಂಬಾ ಜನಕ್ಕೆ ಹೆವಿ ಬ್ಲೀಡಿಂಗ್ ಆಗ್ತಿರುತ್ತೆ, ಹೇಗೆ ಹೋಗ್ತಾ ಇರುತ್ತೆ ಪಾಪ ಕೆಲವ್ರಿಗೆ. ಆ ತರದವರು ಎಷ್ಟು ಅಂತ ಚೇಂಜ್ ಮಾಡಕ್ಕಾಗತ್ತೆ? 1 ಗಂಟೆಗೆ 1 ಪ್ಯಾಡ್ ಚೇಂಜ್ ಮಾಡಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ನಾನು ಒಂದು ಹ್ಯಾಕ್ ಹೇಳ್ಕೊಳ್ತೀನಿ. ಏನು ಅಂದ್ರೆ, ಇವಾಗ ನಿಮ್ಗೆ ಪೀರಿಯಡ್ಸ್ಗೆ ಅಂತಾನೆ ಪೀರಿಯಡ್ ಪ್ಯಾಂಟಿ ಅಂತ ಬರುತ್ತೆ. ಅಂದ್ರೆ ಪೀರಿಯಡ್ ನಾವು ಹಾಕೊಳ್ತೀವಲ್ಲ ಅಂಡರ್ವೇರು, ಆ ತರ ಪೀರಿಯಡ್ಸ್ಗೋಸ್ಕರನೇ ಮಾಡಿರೋದಿರುತ್ತೆ. ನೀವು ಅದನ್ನ ತಗೋಬಿಟ್ಟು ಆ ಒಂದು ಇದಕ್ಕೆ ಈ ತರ ನೀವು ಪ್ಯಾಡ್ ಅನ್ನ ಅಂಟಿಸ್ಕೊಳ್ಳೋದ್ರಿಂದ ಅದು ತುಂಬಾ ಅಗಲವಾಗಿರುತ್ತೆ. ಅಂದ್ರೆ ಇಲ್ಲಿಂದ ಫುಲ್ ಕವರ್ ಮಾಡ್ಕೊಳುತ್ತೆ ಈ ತರ. ಸೊ ಅವಾಗ ಏನಾಗುತ್ತೆ, ಯಾವುದೇ ಲೀಕೇಜ್ ಆಗಲ್ಲ. ನೀವು 3 ರಿಂದ 4 ಗಂಟೆ ಬಿಟ್ಟು ನೀವು ಪ್ಯಾಂಟಿಯನ್ನ ಚೇಂಜ್ ಮಾಡಿದ್ರು, ಅಂದ್ರೆ ನಿಮ್ಮ ಪ್ಯಾಡರ್ ಚೇಂಜ್ ಮಾಡಿದ್ರು ಯಾವುದೇ ತರ ಲೀಕ್ ಆಗೋದು, ಹೆವಿ ಬ್ಲೀಡಿಂಗ್ ಇರೋರಿಗೆ ಅದು ತುಂಬಾ ಅನುಕೂಲಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ತುಂಬಾ ಹೆವಿ ಬ್ಲೀಡಿಂಗ್ ಇರೋರಿಗೆ ಹೇಳೋದೇನು ಅಂದ್ರೆ, ಆದಷ್ಟು ನೀವು ಪೀರಿಯಡ್ಸ್ಗೆ ಅಂತಾನೆ ಕೆಲವೊಂದು ಪ್ಯಾಂಟಿಗಳು ಸಿಗುತ್ತೆ, ಅಂಗಡಿಗೆ ಹೋಗಿ ಕೇಳಿದ್ರೆ ಸಿಗುತ್ತೆ, ಅದನ್ನ ತಗೊಂಡು ಯೂಸ್ ಮಾಡಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಪೀರಿಯಡ್ಸ್ ಆದ್ಮೇಲೆ ಎಲ್ಲ ಹುಡುಗಿರು ಸ್ಕೂಲಲ್ಲಿ ಇರ್ತೀರಾ, ಕಾಲೇಜಲ್ಲಿ ಇರ್ತೀರಾ, ಆಫೀಸಲ್ಲಿ ಇರ್ತೀರಾ, ಅಥವಾ ಯಾವುದೋ ಮಾರ್ಕೆಟ್ಗೆ ಹೋಗಿರ್ತೀರಾ, ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲದರಲ್ಲಿ ಪ್ಯಾಡ್ ಅನ್ನ ನೀವು ಡಿಸ್ಪೋಸ್ ಮಾಡಕ್ಕೆ ಹೋಗ್ಬಾರ್ದು. ಆಯ್ತಾ, ಆ ತರ ಡಿಸ್ಪೋಸ್ ಮಾಡಲೇಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಪ್ಯಾಡ್ ಅನ್ನ ಯಾವತ್ತೂ ಯಾವುದೇ ಡಸ್ಟ್ಬಿನ್ ಆಗ್ಲಿ ಯಾವುದಕ್ಕೂ ಡಿಸ್ಪೋಸ್ ಮಾಡಬೇಡಿ. ಆ ತರ ಯಾವಾಗ ಮಾಡಬೇಕು ಅಂದ್ರೆ, ನೀವು ಒಂದು ಪ್ಲಾಸ್ಟಿಕ್ ಅನ್ನು ಕೂಡ ಯೂಸ್ ಮಾಡಬೇಡಿ. ಪೇಪರ್ ಬರುತ್ತಲ್ಲ, ಆ ಪೇಪರ್ ಅನ್ನ ಈ ರೀತಿಯಾಗಿ ಸ್ಕ್ವೇರ್ ಆಗಿ ಅದನ್ನ ಫೋಲ್ಡ್ ಮಾಡಿ, ಮಧ್ಯದಲ್ಲಿ ನಿಮ್ಮ ಒಂದು ಪ್ಯಾಡ್ ಈ ರೀತಿಯಾಗಿರುತ್ತಲ್ವಾ, ಅದನ್ನ ಈ ತರ ರೋಲ್ ತರ ಮಾಡಿ ರೋಲ್ ಮಾಡಿ ಆ ಪೇಪರ್ ಅಲ್ಲಿ ಕವರ್ ಮಾಡಿ ನಂತರ ನೀವು ಡಿಸ್ಪೋಸ್ ಮಾಡಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ನಿಮ್ಮ ಪ್ಯಾಡ್ ಅನ್ನ ಟಾಯ್ಲೆಟ್ ಅಲ್ಲಿ, ಕಮೋಡ್ ಅಲ್ಲಿ, ಅದರಲ್ಲೆಲ್ಲ ನೀವು ಡಿಸ್ಪೋಸ್ ಮಾಡೋದಕ್ಕೋಸ್ಕರ ನಿಮ್ಮ ಪೀರಿಯಡ್ ಪ್ಯಾಡ್ ಅನ್ನ ಕವರ್ ಅಲ್ಲಿ ರೌಂಡ್ ತರ ರ್ಯಾಪ್ ಮಾಡಿ ಡಿಸ್ಪೋಸ್ ಮಾಡಿ. ಇನ್ನೊಂದು ಏನ್ ಹ್ಯಾಕ್ ಗೊತ್ತಾ, ನಿಮ್ ಪೀರಿಯಡ್ ಹೋದ್ವಾರ ಬಂದಿದೆ ಅಂದ್ರೂ ಪರವಾಗಿಲ್ಲ, ಯಾವಾಗ್ಲೇ ಆಗ್ಲಿ ಸ್ಕೂಲ್ಗೆ ಹೋಗ್ತಿರ್ಲಿ, ಕಾಲೇಜ್ಗೆ ಹೋಗ್ತಿರ್ಲಿ, ಆಫೀಸ್ಗೆ ಹೋಗ್ತಿರ್ಲಿ, ಮದ್ವೆಗೆ ಹೋಗ್ತಿರ್ಲಿ, ಯಾವತ್ತೇ ಇದ್ರು ಎಮರ್ಜೆನ್ಸಿಗೆ ಅಂತ ನಮ್ ಬಾಡಿ ಹೇಳೋಕೆ ಆಗಲ್ಲ, ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಒಂದ್ಸಲ ಬೇಗ ಆಗ್ಬೋದು, ಒಂದ್ಸಲ ಲೇಟ್ ಆಗ್ಬೋದು ಅಲ್ವಾ ಪೀರಿಯಡ್ಸು. ಸೊ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಒಂದು ಪ್ಯಾಡ್, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಟ್ರಾ ಪ್ಯಾಂಟಿ, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಹ್ಯಾಂಡ್ ಸ್ಯಾನಿಟೈಸರ್, ಇಷ್ಟು 3 ಒಂದು ಯಾವ್ದಾದ್ರು ಒಂದು ಪರ್ಸ್ ಅಲ್ಲಿ, ಅಂದ್ರೆ ಅದರ ಕಾಂಪ್ಯಾಕ್ಟ್ ಆಗಿರುವ ಒಂದು ಪರ್ಸ್ ಅಲ್ಲಿ ಸ್ಕೂಲು, ಕಾಲೇಜು, ಮದುವೆ, ಫಂಕ್ಷನ್ ಎಲ್ಲೇ ಹೋದ್ರು ಇದನ್ನ ಕ್ಯಾರಿ ಮಾಡಿ. ಎಲ್ಲರೂ ಪ್ಯಾಡ್ಸ್ ಇಟ್ಕೊಂಡೆ ಓಡಾಡ್ತಾರಲ್ಲ, ಯಾವುದೋ ಫಂಕ್ಷನ್ ಅಲ್ಲಿ ಇರ್ತೀರಾ, ಮದ್ವೆಲಿ ಇರ್ತೀರಾ, ಸೀರೆ ಉಟ್ಕೊಂಡು ಆರಾಮಾಗಿ ಓಡಾಡ್ತಿರ್ತೀರ, ಸಡನ್ ಆಗಿ ಪೀರಿಯಡ್ಸ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ ಅಲ್ವಾ? ಸೊ ಅದಕ್ಕೋಸ್ಕರ ಒಂದು ಪರ್ಸ್ ಅಲ್ಲಿ ಕಾಂಪ್ಯಾಕ್ಟ್ ಆಗಿ ಪೀರಿಯಡ್ದು ಪ್ಯಾಂಟಿ, ಮತ್ತೆ ಒಂದು ಎಕ್ಸ್ಟ್ರಾ ಪ್ಯಾಂಟಿ ಬಂದ್ಬಿಟ್ಟು, ಮತ್ತೆ ಪ್ಯಾಡ್ ಬಂದ್ಬಿಟ್ಟು, ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಅದೆಲ್ಲ ಹಾಕಿದ್ಮೇಲೆ ಕೈ ಕ್ಲೀನ್ ಆಗಿರ್ಬೇಕಲ್ವಾ, ಅದನ್ನ ಯಾವಾಗ್ಲೂ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಇವನ್ ಪೀರಿಯಡ್ಸ್ ಲಾಸ್ಟ್ ವೀಕ್ ಆಗಿದೆ, ಯಾಕೆ ಕ್ಯಾರಿ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾವಾಗುತ್ತೆ ಹೇಳೋದಿಕ್ಕಾಗಲ್ಲ. ಸೊ ಎಲ್ಲ ಟೈಮಲ್ಲೂ ಕೂಡ ನೀವು ಸ್ಕೂಲು, ಕಾಲೇಜ್ ಎಲ್ಲೇ ಹೋದ್ರೂ ಎಕ್ಸ್ಟ್ರಾವಾಗಿ ಅದನ್ನ ತಗೊಂಡೋಗೋದು ಅನುಕೂಲಕ್ಕೆ ಬರುತ್ತೆ. ಪೀರಿಯಡ್ ಆದ ತಕ್ಷಣಕ್ಕೆ ನಿಮ್ಗೆ ರಿಲೀಫ್ ಸಿಗ್ಬೇಕು, ಕೈ ಕಾಲು ಹೊಟ್ಟೆ ನೋವಿಂದ ರಿಲೀಫ್ ಸಿಗ್ಬೇಕಂದ್ರೆ ಆದಷ್ಟು ನೀವು ಸ್ವಲ್ಪ ವಾರ್ಮ್ ಹಾಟ್ ವಾಟರ್ ಅಲ್ಲಿ, ತುಂಬಾ ಬಿಸಿನೀರಲ್ಲ ನಾನು ಹೇಳ್ತಿರೋದು, ವಾರ್ಮ್ ಆಗಿ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರುವಂತ ಹಾಟ್ ವಾಟರ್ ಅಲ್ಲಿ ನಿಮ್ಮ ಸೊಂಟಕ್ಕೆ, ನಿಮ್ಮ ಕಾಲಿಗೆ ಬಿಸಿ ನೀರನ್ನ ಹಾಕೊಳ್ಳಿ. ತುಂಬಾ ಕುದೀತಾ ಇರೋದು ಹಾಕೋಬೇಡಿ, ಸ್ವಲ್ಪ ಬೆಚ್ಚಗಿರ್ಬೇಕು. ಬೆಚ್ಚಗಿರೋದಕ್ಕಿಂತ ಸ್ವಲ್ಪ ಬಿಸಿ ಇರೋದನ್ನ ಸೊಂಟಕ್ಕೆ, ಇದಕ್ಕೆ 3-4 ಬಾರಿ ಈ ರೀತಿಯಾಗಿ ನೀರನ್ನ ಫೋರ್ಸಬ್ಲಿ
ಸೊಂಟಕ್ಕೆ ಕಾಲ್ಗೆಲ್ಲ ಹಾಕೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ನೀವು ಮನೆಯಲ್ಲಿ ಏನಾದ್ರೂ ಇದ್ರೆ ನೀವು ಆ ತರ ಮಾಡ್ಕೊಂಡು ಆರಾಮಾಗಿ 1 ಗಂಟೆ ನಿದ್ರೆ ಮಾಡಿದ್ಮೇಲೆ ಅಯ್ಯೋ ನಮ್ ಪೀರಿಯಡ್ಸ್ ಇದೆಯಾ ಅಂತಾನೆ ಆಗಲ್ಲ. ಅಷ್ಟು ಆರಾಮಾಗಿ ನೋವೆಲ್ಲ ಹೊರಟೋಗಿರುತ್ತೆ. ಪೀರಿಯಡ್ಸ್ ಬರುತ್ತೆ. ಪೀರಿಯಡ್ಸ್ ಬಂದ್ಮೇಲೆ ಪ್ಯಾಡ್ ಹಾಕೊಂಡಿರ್ತೀವಿ. ಪ್ಯಾಡ್ ಹಾಕೊಂಡಿದ್ದಾಗ ಏನಾಗುತ್ತೆ ಗೊತ್ತಾ, ಎಲ್ಲರಿಗೂ ಪ್ರಾಬ್ಲಮ್. ಆ ಲೆಗ್ಗಿಂಗ್ಸ್ ಹಾಕೊಳಕ್ಕಾಗಲ್ಲ, ಮತ್ತೆ ಜಿಮ್ ವೇರ್ ಹಾಕೊಳಕ್ಕಾಗಲ್ಲ, ಅಂದ್ರೆ ಟೈಟ್ ಆಗಿರೋದು ಜೀನ್ಸ್ ಪ್ಯಾಂಟ್ ಏನೋ ಹಾಕೊಳಕ್ಕಾಗಲ್ಲ. ಯಾಕೆ ಗೊತ್ತಾ, ಅದೆಲ್ಲರೂ ನನ್ಗೇನೋ ದಪ್ಪ ದಪ್ಪ ಕಾಣಿಸ್ತಿದ್ಯೇನೋ ಹಿಂದ್ಗಡೆ ಅನ್ನೋ ತರ ಈ ತರ ನೋಡ್ಕೊಳ್ತಾ ಇರ್ತೀವಿ. ಏನಾದ್ರು ದಪ್ಪ ಕಾಣಿಸ್ತಿದ್ಯಾ, ಏನಾದ್ರು ಕಾಣಿಸುತ್ತಾ ಅನ್ನೋ ತರ ಅನ್ಸುತ್ತೆ. ಸೊ ಇದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಎಲ್ಲ ದಪ್ಪ ಕಾಣಿಸುತ್ತೆ ಅಂತ ಸ್ವಲ್ಪ ಮುಜುಗರ ಇದ್ರೆ ನೀವು ಬೇಕಿದ್ರೆ ಟ್ಯಾಂಪೂನ್ಸ್ ಗಳನ್ನ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ತುಂಬಾ ರೀಸೈಕ್ಲಿಂಗ್ ಆಗಿ ಯೂಸ್ ಮಾಡೋದು ಅಂದ್ರೆ ನೀವು ಮೆನ್ಸ್ಟ್ರಲ್ ಕಪ್ಗಳು ಬರುತ್ತೆ, ಅದನ್ನ ವಿಡಿಯೋ ಮಾಡ್ಬೇಕಿದ್ರೆ ತಿಳಿಸ್ತೀನಿ ಹೇಗೆ ಯೂಸ್ ಮಾಡೋಂತ. ಮೆನ್ಸ್ಟ್ರಲ್ ಕಪ್ಪು ಅಥವಾ ಟ್ಯಾಂಪೂನ್ಸ್ ಅನ್ನ ನೀವು ಯೂಸ್ ಮಾಡಬಹುದು. ನೀವು ಮದ್ವೆ ಆಗಿರ್ತಿರೋ ಹುಡುಗಿ ಆದ್ರೆ ಆದಷ್ಟು ಟ್ಯಾಂಪೂನ್ಸ್ ಗಳು ಮತ್ತೆ ಪೀರಿಯಡ್ ಕಪ್ ಅನ್ನ ಅವಾಯ್ಡ್ ಮಾಡಿ. ನೀವು ಮದ್ವೆ ಆಗಿರೋರಾಗಿದ್ರೆ ನೀವು ಈ ಎರಡನ್ನ ಉಪಯೋಗಿಸಬಹುದು. ಇದರಿಂದಾಗಿ ಅಯ್ಯೋ ಕಾಣಿಸ್ತಿದ್ಯಾ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಇದನ್ನ ಹಾಕೊಂಡು ಜಿಮ್ ಮಾಡ್ಬೋದು, ಓಡ್ಬೋದು, ಸ್ವಿಮ್ ಮಾಡ್ಬೋದು, ಆರಾಮಾಗಿ ಇರ್ಬೋದು. ಪೀರಿಯಡ್ಸ್ ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ, ಆ 2 ಜಾಗ ಇರುತ್ತಲ್ಲ, ಆ ಕಾಲ್ ಮಧ್ಯೆಯಲ್ಲಿ ತೊಡೆ ಮಧ್ಯದಲ್ಲಿ ರಬ್ಬಾಗಿ ಆಗಿ ಮೊದ್ಲೇ ಒದ್ದೆ ಇರುತ್ತೆ, ಮೊದ್ಲೇ ಪೀರಿಯಡ್ ಬ್ಲಡ್ ಬರ್ತಾ ಇರುತ್ತೆ, ಉಜ್ಜಿ ಅಲ್ಲೆಲ್ಲ ಉರಿ ಬರುತ್ತೆ, ರ್ಯಾಷಸ್ ಆಗುತ್ತೆ, ಒಂಥರ ಮಾಯಿಸ್ಟ್ ಆಗಿರುತ್ತೆ, ಅದು ತುಂಬಾನೇ ಕಸಿವಿಸಿ ಆಗುತ್ತಲ್ವಾ. ಆ ತರದವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಆದಷ್ಟು ಕ್ಯಾಂಡಿಡ್ ಪೌಡರ್, ಈ ಟಾಕಮ್ ಪೌಡರ್ ಬರುತ್ತಲ್ಲ, ಪಾಂಡ್ಸ್ ಪೌಡರ್, ಅದೆಲ್ಲ ನಾನು ಹೇಳ್ತಾ ಇರೋದು. ಕ್ಯಾಂಡಿಡ್ ಅನ್ನೋದು ಒಂದು ಪೌಡರ್ ಬರುತ್ತೆ, ಅದನ್ನ ನೀವು 2 ಕೈ ಮಧ್ಯೆ ತಗೊಂಡು ಆ ತೊಡೆಗಳಿದೆಯಲ್ಲ ಅಲ್ಲಿ ರಬ್ ಆಗುತ್ತಲ್ಲ ಈ ತರ ಇದ್ದು ಅಲ್ಲಿ ಹಚ್ಕೊಳ್ಳಿ. ಅಂದ್ರೆ ನಿಮ್ ವಜೈನ ಹತ್ರ ಹಚ್ಕೊಳ್ಳೋದಲ್ಲ, ಆ ಒಂದು ತೊಡೆಗೆ ಈ ರೀತಿ ನೀವು ಆ ಕ್ಯಾಂಡಿಡ್ ಪೌಡರ್ ಅನ್ನು ಹಚ್ಕೊಳ್ಳೋದ್ರಿಂದ ರ್ಯಾಷಸ್, ಇರಿಟೇಷನ್, ಸ್ಕಿನ್ ರೆಡ್ ಆಗೋದು, ಉರಿ ಆಗೋದು ಎಲ್ಲದನ್ನು ತಪ್ಪಿಸ್ಬೋದು. ನಾನು ತುಂಬಾ ಜನ ನೋಡಿರೋದೇನ್ ಗೊತ್ತಾ, ಅಯ್ಯೋ ಪ್ಯಾಡ್ ಏನ್ ಅಷ್ಟೊಂದು ನೆಂದೋಗಿಲ್ಲ ಅಲ್ವಾ, ಅಯ್ಯೋ ಬಿಡು ರಾತ್ರಿ ಚೇಂಜ್ ಮಾಡೋಣ, ಅಯ್ಯೋ ನಂಗೆ ಇನ್ನೂ ಪ್ಯಾಡು, ಅಯ್ಯೋ ಹೋಗಪ್ಪ ಇಷ್ಟು ಬೇಗ ಮಾಡಿದ್ರೆ ನನ್ನ ಪ್ಯಾಡ್ಗಳೆಲ್ಲ ಖಾಲಿ ಆಗುತ್ತೆ, ಎಷ್ಟು ದುಡ್ಡು ಕೊಟ್ಟು ತರಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಈ ತರ ಎಲ್ಲ ಯೋಚನೆ ಮಾಡಿ ಪ್ಯಾಡೇ ಚೇಂಜ್ ಮಾಡಲ್ಲ. ಒಂದ್ ದಿನಕ್ಕೆ ಒಂದೇ ಪ್ಯಾಡ್ ಚೇಂಜ್ ಮಾಡೋದು. ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಹಾಕಿದ್ರೆ ರಾತ್ರಿ 9 ಗಂಟೆ, ಇವನ್ ನೈಟ್ ಎಲ್ಲ ಒಂದೇ ಪ್ಯಾಡ್ ಅಲ್ಲಿ ಇರ್ತಾರೆ. ಆ ತರ ದೊಡ್ಡ ತಪ್ಪು ನೀವೇನಾದ್ರೂ ಮಾಡ್ತಿದ್ರೆ ನೀವು ದಿನಕ್ಕೆ ಮಿನಿಮಮ್ 2 ಪ್ಯಾಡ್ ಆದ್ರೂ ಚೇಂಜ್ ಮಾಡಲೇಬೇಕು. ಅಂದ್ರೆ 3 to 4 hours ಒಂದ್ಸಲ ನೀವು ಪ್ಯಾಡ್ ಚೇಂಜ್ಲೇ ಮಾಡಬೇಕು, ಆಯ್ತಾ. ಬೆಳಗ್ಗೆ 9 ಗಂಟೆಗೆ ಹಾಕಿದ್ರೆ ಮತ್ತೆ 3 ಗಂಟೆಗೆ ಒಂದು ಹಾಕೊಳ್ಳಿ, ಮತ್ತೆ 3 ಗಂಟೆಯಿಂದ ಚೇಂಜ್ ಮಾಡಿದ್ರೆ ರಾತ್ರಿ ಮಲ್ಕೊಳ್ಳುವಾಗ ಚೇಂಜ್ ಮಾಡಿ ಮಲ್ಕೊಳ್ಳಿ. ಅಯ್ಯೋ ನಂಗೆ ಹೆವಿ ಬ್ಲೀಡಿಂಗ್ ಆಗಲ್ಲ ಅಕ್ಕ, ಅಷ್ಟೊಂದು ಏನಿರಲ್ಲ ಪರವಾಗಿಲ್ಲ, ಯಾಕಂದ್ರೆ ಅದು ನಮ್ಮ ವಜೈನಾಗೆ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಇರಿಟೇಷನ್ ಆಗೋದು, ಇನ್ಫೆಕ್ಷನ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ಯಾಡ್ ಅನ್ನ ದಿನಕ್ಕೆ 2 ಆದ್ರೂ, ಅಂದ್ರೆ ಬೆಳಗಿನ ಜಾವದಲ್ಲಿ 2 ಆದ್ರೂ ಮಿನಿಮಮ್ ಚೇಂಜ್ ಮಾಡಲೇಬೇಕು. ಎಸ್ಪೆಷಲಿ ಮಲ್ಗುವಾಗ ಚೇಂಜ್ ಮಾಡಿ ಮಲ್ಕೋಬೇಕು. ನೀವು ಎಷ್ಟೇ ಪ್ರಿಕಾಕ್ಷನ್ ತಗೊಂಡ್ರು ನಮ್ಮ ಪ್ಯಾಂಟಿ ಬಂದ್ಬಿಟ್ಟು, ಅಂದ್ರೆ ನಮ್ಮ ಅಂಡರ್ವೇರ್ ಬಂದು ಸ್ವಲ್ಪ ಅಲ್ಲಿ ಇಲ್ಲಿ ಬ್ಲಡ್ ಹಾಗೆ ಆಗತ್ತೆ, ಆ ಕಲೆಗಳು ಹಾಗೆ ಉಳ್ಕೊಳ್ಳುತ್ತೆ. ಕೆಲವೊಂದು ಎಸ್ಪೆಷಲಿ ಲೈಟ್ ಕಲರ್ಸ್ ಹಾಕೊಂಡ್ರೆ, ಒಂದು ಚಾಕ್ಲೇಟ್ ಕಲರ್ಸ್ ಈ ತರದ್ ಹಾಕೊಂಡ್ರೆ ಆ ಬ್ಲೀಚ್ ಆಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಪ್ಯಾಂಟಿಯಲ್ಲಿ ಕಲರ್ಗಳು. ಆ ತರ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ, ನಿಮ್ ಪ್ಯಾಂಟಿಯನ್ನ ನೀರಲ್ಲಿ ಅದ್ದಿ ಅದಕ್ಕೆ 1-2-3 ಹನಿಗಳಷ್ಟು ಲೆಮನ್, ಅಂದ್ರೆ ನಿಂಬೆ ಹಣ್ಣಿನ ರಸ, ಸೋಡಾದ್ದು ಬರುತ್ತಲ್ವಾ, ಅಡಿಗೆ ಸೋಡಾ ಬರುತ್ತಲ್ಲ, ಅದನ್ನ ಹಾಕಿ ಒಂದು 10 ನಿಮಿಷ ಅದು ಹಾಗೆ ನೆನೆಯೋದಕ್ಕೆ ಬಿಡಿ, ಆಯ್ತಾ. 10 ನಿಮಿಷ ನೆಂದಾದ್ಮೇಲೆ ನೀವು ಅದನ್ನ ಒಂದು ರಿನ್ ಸೋಪು ಅದರದಲ್ಲಿ ಕೈಯಲ್ಲಿ ವಾಶ್ ಮಾಡೋದ್ರಿಂದ ಅದೆಷ್ಟೇ ಹಳೆ ಬ್ಲಡ್ ಕಲೆ ಆಗಿದ್ರು ಹೊರಟೋಗುತ್ತೆ. ಇದಕ್ಕೆಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಅನ್ಸಿದ್ರೆ ಈನೋ ಬರುತ್ತೆ ಗೊತ್ತಾ, ಈನೋನ ಕೂಡ ಹಾಕಿನೂ 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಲಡ್ ಕಲೆಗಳಿದ್ರು ನಿಮ್ಮ ಪ್ಯಾಂಟಿಯಲ್ಲಿ ಹೊರಟೋಗುತ್ತೆ. ಪೀರಿಯಡ್ಸ್ ಅಲ್ಲೂ ಹುಡುಗಿರ್ಗೆ ಒಂದು ದೊಡ್ಡ ತಲೆನೋವು ಏನ್ ಗೊತ್ತಾ, ಆ ಜಾಗದಲ್ಲಿ ಕೂದ್ಲಿರತ್ತೆ, ಆ ಕೂದ್ಲಿರುವಾಗ ಬ್ಲಡ್ ಬರೋದಕ್ಕೂ ಆ ಕೂದ್ಲಿರೋದಕ್ಕೂ ಒಂದಕ್ಕೊಂದು ಅಂಟ್ಕೊಂಡು ಆ ಗಂಟ್ ತರ ಆಗಿ ಆ ಬ್ಲಡ್ ಎಲ್ಲ ಅದಕ್ಕೆ ಸ್ಟಿಕ್ ಆಗಿ ತುಂಬಾ ಇರಿಟೇಟ್ ಆಗ್ತಿರತ್ತೆ, ಹೌದು ತಾನೆ. ಸೊ ಈ ತರ ಇರುವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಇನ್ನೇನು ಪೀರಿಯಡ್ಸ್ ಬರುತ್ತೆ ಇನ್ನೊಂದು 3-4 ಡೇಸ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗಿರುತ್ತಲ್ವಾ, ಅವಾಗ ನಿಮ್ಗೆ ಆ ಜಾಗದಲ್ಲಿರುವ ಕೂದಲನ್ನ ನೀವು ಟ್ರಿಮ್ ಮಾಡ್ಬೋದು. ಅಂದ್ರೆ ಒಂದು ಸಿಸರ್ ಅನ್ನು ತಗೊಂಡು ಇನ್ನೊಂದು 3-4 ದಿನ ಇದೆ ಅನ್ನುವಾಗ ನೀವು ಟ್ರಿಮ್ ಮಾಡ್ಕೊಂಡ್ರೆ ಕೂದಲು ಶಾರ್ಟ್ ಆಗಿರುತ್ತೆ, ಜಾಸ್ತಿ ಅದಕ್ಕೆ ಬ್ಲಡ್ ಟಚ್ ಆಗೋದು, ಇರಿಟೇಷನ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಸೊ ನಿಮ್ಮ ಕೂದಲನ್ನ ಆದಷ್ಟು ಪೀರಿಯಡ್ ಸಮಯದಲ್ಲಿ ಟ್ರಿಮ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳ್ಕೊಟ್ಟ ಈ 10 ಪೀರಿಯಡ್ ಹ್ಯಾಕ್ಸ್ ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.